ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆಯಾದ ಸನಾತನ ನಾಗರಿಕತೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ದಿನ. ಬಹುಶತಕಗಳ ಹೋರಾಟದ ಫಲವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಹಾಗೂ ರಾಮಲಲ್ಲನಿಗೆ ಪ್ರಾಣ ಪ್ರತಿಷ್ಠೆಯ ಸಂದರ್ಭ. ಭವ್ಯ ಸನಾತನ ಪರಂಪರೆಯ ಭವ್ಯ ಸನಾತನ ನಾಗರಿಕತೆಯ ಪ್ರತೀಕವಾದ ಈ ಅಯೋಧ್ಯೆ ಕಾಲ ಕಾಲಕ್ಕೆ ಪಾಳು ಬೀಳ್ತಾ ಇತ್ತು, ನಿರ್ಜನ ಪ್ರದೇಶವಾಗ್ತಾ ಇತ್ತು, ಜೊತೆಗೆ ಮತ್ತೆ ಪುನರುತ್ಥಾನಗೊಳ್ತಾ ಇತ್ತು. ಬನ್ನಿ, ಯಾರ ಕಾಲದಲ್ಲಿ ನಿರ್ಜನ ಪ್ರದೇಶವಾಗಿದ್ದಂತಹ ಅಯೋಧ್ಯೆ ಮತ್ತೆ ಪುನರುತ್ಥಾನಗೊಂಡಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಅಯೋಧ್ಯೆ ಶ್ರೀರಾಮಚಂದ್ರನ ಜನ್ಮಭೂಮಿ. ಈ ಅಯೋಧ್ಯೆಯ ವೈಭವ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಇದು ಇಂದ್ರನ ಅಮರಾವತಿಗಿಂತಲೂ ಮೀರಿದ ನಗರವಾಗಿದೆ. ಇದನ್ನ ನಿರ್ಮಿಸಿದ್ದು ವೈವಸ್ವತ ಮುನಿ. ಸೂರ್ಯವಂಶದ ಇಕ್ಷ್ವಾಕು ಮನೆತನದ ಕೋಸಲ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಅಯೋಧ್ಯೆ. ಶ್ರೀರಾಮಚಂದ್ರ ತನ್ನ ಪುತ್ರರಾದ ಲವ ಕುಶನಿಗೆ ಕೋಸಲ ದೇಶವನ್ನ ಇಬ್ಬಾಗ ಮಾಡಿ ಉತ್ತರ ಭಾಗದಲ್ಲಿ ಲವನಿಗೂ ದಕ್ಷಿಣ ಭಾಗದಲ್ಲಿ ಕುಶನಿಗೂ ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಲವ ಉತ್ತರ ಭಾಗದಲ್ಲಿ ಲವಪುರಿಯನ್ನ ರಾಜಧಾನಿಯನ್ನಾಗಿ ಮಾಡಿ ಆಳ್ವಿಕೆಯನ್ನು ಆರಂಭಿಸ್ತಾನೆ. ಲವಪುರಿ ಇವತ್ತಿನ ಪಾಕಿಸ್ತಾನದಲ್ಲಿರುವ ಲಾಹೋರ್. ಅದೇ ರೀತಿ ಕುಶ ದಕ್ಷಿಣ ಕೋಸಲದಲ್ಲಿ ಕುಶಾವತಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ತನ್ನ ರಾಜ್ಯಭಾರವನ್ನು ಮಾಡ್ತಾನೆ. ಶ್ರೀರಾಮಚಂದ್ರ ಸರಯೂ ನದಿಯಲ್ಲಿ ಜಲಸಮಾಧಿ ಪಡೆದ ನಂತರ ಅಯೋಧ್ಯೆ ನಿರ್ಜನ ಪ್ರದೇಶ. ಒಂದು ದಿನ ಕುಶನಿಗೆ ದೇವಿಯೊಬ್ಬಳು ಕನಸಿನಲ್ಲಿ ಬಂದು ಅಯೋಧ್ಯೆ ಸಂಪೂರ್ಣವಾಗಿ ನಿರ್ಜನ ಪ್ರದೇಶವಾಗಿದೆ, ಇದನ್ನ ಪುನರುತ್ಥಾನಗೊಳಿಸಬೇಕು ಅಂತೇಳಿ ಕೇಳಿಕೊಳ್ತಾಳಂತೆ. ಆ ಸಂದರ್ಭದಲ್ಲಿ ಕುಶ ಅಯೋಧ್ಯೆಗೆ ಬಂದು ನಗರವನ್ನ ಪುನರುತ್ಥಾನಗೊಳಿಸ್ತಾನೆ. ಕ್ರಮೇಣ ಕೋಸಲ ಸಾಮ್ರಾಜ್ಯ 5 ಭಾಗಗಳಾಗಿ ವಿಂಗಡಣೆಯಾಗುತ್ತೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಹಾಗೂ ಮಧ್ಯ ಕೋಸಲ. ಕುಶನಿಂದ ಪುನರ್ನಿರ್ಮಾಣಗೊಂಡ ಅಯೋಧ್ಯೆ ಮುಂದೆ ದ್ವಾಪರ ಯುಗದವರೆಗೂ ತನ್ನ ವೈಭವವನ್ನ ಪಡ್ಕೊಂಡಿರುತ್ತೆ. ದ್ವಾಪರ ಯುಗದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಸೂರ್ಯವಂಶದ ಶ್ರೀರಾಮ ಸಂತತಿಯ ಕಟ್ಟಕಡೆಯ ರಾಜ ಬೃಹತ್ ಬಲ ಅಭಿಮನ್ಯುವಿನಿಂದ ಹತನಾಗುವವರೆಗೂ ಅಯೋಧ್ಯೆ ವೈಭವದಿಂದ ಕೂಡಿರುತ್ತೆ. ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ಸೂರ್ಯವಂಶದ ಶ್ರೀರಾಮಚಂದ್ರನ ಸಂತತಿಯ ಅರಸ ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯುವಿನಿಂದ ಹತನಾದದ್ದು ಯಾಕೆ? ಕೋಸಲ ಸಾಮ್ರಾಜ್ಯ 5 ಭಾಗಗಳಾಗಿ ವಿಂಗಡಣೆಯಾಗಿರುತ್ತೆ. ಅದರಲ್ಲಿ ಮಧ್ಯ ಕೋಸಲದಲ್ಲಿ ಅಯೋಧ್ಯೆಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಬೃಹತ್ ಬಲ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಯುಧಿಷ್ಠಿರ ರಾಜಾಸೂಯಾಗ ಮಾಡುವ ಸಂದರ್ಭದಲ್ಲಿ ಭೀಮನಿಂದ ಸೋಲಿಸಲ್ಪಡುವ ಬೃಹತ್ ಬಲ ಪಾಂಡವರ ಅಧೀನದಲ್ಲಿರ್ತಾನೆ. ಪಾಂಡವರು ವನವಾಸಕ್ಕೆ ತೆರಳಿದ ನಂತರ ಕರ್ಣ ತನ್ನ ದಿಗ್ವಿಜಯವನ್ನ ಆರಂಭಿಸಿ ಕೋಸಲವನ್ನ ತನ್ನ ಅಧೀನದಲ್ಲಿ, ಅಂದ್ರೆ ಕೌರವರ ಅಧೀನಕ್ಕೆ ಕೊಡ್ತಾನೆ. ಆ ರೀತಿಯಾಗಿ ಕೋಸಲ ರಾಜ ಬೃಹತ್ ಬಲ ಕೌರವರ ಪರವಾಗಿ ಯುದ್ಧವನ್ನ ಮಾಡಿ ಕುರುಕ್ಷೇತ್ರದಲ್ಲಿ ಅಭಿಮನ್ಯುವಿನಿಂದ ಹತನಾಗ್ತಾನೆ. ಬೃಹತ್ ಬಲ ಹತನಾದ ಬಳಿಕ ಮತ್ತೊಮ್ಮೆ ಅಯೋಧ್ಯೆ ನಿರ್ಜನ ಪ್ರದೇಶವಾಗುತ್ತೆ. ದ್ವಾಪರ ಯುಗದಲ್ಲಿ ನಿರ್ಜನ ಪ್ರದೇಶವಾಗಿ ದಟ್ಟಾರಣ್ಯವಾಗಿ ಮಾರ್ಪಟ್ಟಿದ್ದ ಅಯೋಧ್ಯೆಯನ್ನ ಹುಡುಕಿದ್ದು ಉಜ್ಜಯಿನಿಯ ರಾಜ ವಿಕ್ರಮಾದಿತ್ಯ. ಒಂದು ಸಲ ವಿಕ್ರಮಾದಿತ್ಯ ತನ್ನ ಸೇನೆಯೊಂದಿಗೆ ಅಯೋಧ್ಯ ಪ್ರದೇಶವನ್ನ ದಾಟಿಕೊಂಡು ಪ್ರಯಾಗರಾಜಕ್ಕೆ ಬರ್ತಾನೆ. ಅಯೋಧ್ಯ ಪ್ರದೇಶದಲ್ಲಿ ಬರ್ತಾ ಇರಬೇಕಾದ್ರೆ ಆತನಿಗೆ ವಿಶಿಷ್ಟವಾದ ವಿಸ್ಮಯಕಾರಿ ಚಮತ್ಕಾರಗಳು ಅವನಿಗೆ ಗೋಚರ ಆಗುತ್ತೆ. ಅಲ್ಲಿಂದ ಮುಂದೆ ವಿಕ್ರಮಾದಿತ್ಯ ಪ್ರಯಾಗರಾಜವನ್ನ ತಲುಪ್ತಾನೆ. ಅಲ್ಲಿ ತನಗೆ ಕಂಡಂತಹ, ತನಗೆ ಗೋಚರಿಸಿದಂತಹ ವಿಸ್ಮಯಗಳನ್ನ ಒಬ್ಬ ಸಾಧುವಿನ ಬಳಿ ಹೇಳಿಕೊಳ್ತಾನೆ. ಆಗ ಸಾಧು ಹೇಳ್ತಾನೆ, ನೀನು ಹಾದು ಬಂದಂತಹ ಸ್ಥಳ ಅಯೋಧ್ಯೆಯ ಶ್ರೀರಾಮಚಂದ್ರನ ಜನ್ಮಭೂಮಿ, ಅದನ್ನ ನೀನು ಮತ್ತೆ ನಿರ್ಮಾಣಗೊಳಿಸಬೇಕು, ಶ್ರೀರಾಮನಿಗೆ ಅಲ್ಲೊಂದು ಭವ್ಯವಾದ ಮಂದಿರವನ್ನ ನಿರ್ಮಿಸಬೇಕು ಅಂತ ಕೇಳಿಕೊಳ್ತಾನೆ. ಸಾಧು ಹೇಳಿದಂತೆ ಶತಶತಮಾನಗಳಿಂದ ಕಳೆದು ಹೋದಂತಹ ಅಯೋಧ್ಯೆಯನ್ನ ಹುಡುಕಿಕೊಂಡು ಸಾಧು ನೀಡಿದ ವಿವರದಂತೆ ಆ ಪ್ರದೇಶಕ್ಕೆ ಬರ್ತಾನೆ. ಆ ಪ್ರದೇಶಕ್ಕೆ ಬರುವ ಸಂದರ್ಭದಲ್ಲಿ ಆ ಸಾಧು ಮಹಾತ್ಮ ಹೇಳಿದ ವಿವರಗಳನ್ನ ಮರ್ತೋಗಿರ್ತಾನೆ. ಆ ಸಂದರ್ಭದಲ್ಲಿ ವಿಕ್ರಮಾದಿತ್ಯನಿಗೆ ಒಬ್ಬ ಸನ್ಯಾಸಿ ಎದುರಾಗ್ತಾನೆ. ಸನ್ಯಾಸಿ ವಿಷಯವನ್ನ ತಿಳಿದು, ಇಲ್ಲಿಗೆ ಒಂದು ಹಸುವನ್ನ, ಒಂದು ಕರುವನ್ನ ತಗೊಂಡ್ ಬಾ, ಯಾವ ಪ್ರದೇಶದಲ್ಲಿ ಹಸು ತನ್ನ ಕೆಚ್ಚಲಿನಿಂದ ಹಾಲನ್ನು ಸುರಿಸುತ್ತೋ ಅದು ಶ್ರೀರಾಮಚಂದ್ರನ ಜನ್ಮಭೂಮಿ ಅಂತ ಹೇಳ್ತಾನೆ. ಅದೇ ಪ್ರಕಾರವಾಗಿ ವಿಕ್ರಮಾದಿತ್ಯ ಹಸು ಕರುವನ್ನ ತರಿಸ್ತಾನೆ. ಸ್ವತಂತ್ರವಾಗಿ ಹಸು ಕರುವನ್ನ ಬಿಡ್ತಾರೆ, ಅದನ್ನ ಹಿಂಬಾಲಿಸಿಕೊಂಡು ಹೋಗ್ತಾರೆ. ಒಂದು ಸ್ಥಳದಲ್ಲಿ ಹಸು ತನ್ನ ಕೆಚ್ಚಲಿನಿಂದ ಹಾಲನ್ನು ಸುರಿಸಲಿಕ್ಕೆ ಆರಂಭಿಸುತ್ತೆ. ಅದೇ ಸ್ಥಳವನ್ನ ಶ್ರೀರಾಮಚಂದ್ರನ ಜನ್ಮಭೂಮಿ ಎಂದು ಮನಗಂಡ ವಿಕ್ರಮಾದಿತ್ಯ ಅಲ್ಲಿ ಒಂದು ಭವ್ಯವಾದ ದೇಗುಲವನ್ನ ನಿರ್ಮಾಣ ಮಾಡ್ತಾನೆ. ಮುಂದೆ ಇದೇ ಮಂದಿರವನ್ನ ಶೃಂಗವಂಶದ ಸಂಸ್ಥಾಪಕನಾದ ಪುಷ್ಯಮಿತ್ರ ಶೃಂಗ ಆ ದೇಗುಲವನ್ನ ಜೀರ್ಣೋದ್ಧಾರಗೊಳಿಸ್ತಾನೆ. ಕಾಲ ಸರಿದಂತೆ ಪುನಃ ಕನೋಜಿನ ರಾಜ ಜಯಚಂದ್ ಮಂದಿರವನ್ನ ಜೀರ್ಣೋದ್ಧಾರಗೊಳಿಸ್ತಾನೆ. ಅಯೋಧ್ಯೆ ಜೈನ ಧರ್ಮದ ಪ್ರಥಮ ತೀರ್ಥಂಕರರಾದ ವೃಷಭನಾಥರ ಜನ್ಮಭೂಮಿ. 7ನೇ ಶತಮಾನದಲ್ಲಿ ಚೀನಿ ಯಾತ್ರಿಕ ಬೌದ್ಧ ಭಿಕ್ಷು ಹ್ಯುಯನ್ ತ್ಸಂಗ್ ಭಾರತಕ್ಕೆ ಬರ್ತಾನೆ. ಅವನು ತನ್ನ ಪುಸ್ತಕದಲ್ಲಿ ಅಯೋಧ್ಯೆಯನ್ನ ವರ್ಣನೆ ಮಾಡಿದ್ದಾನೆ. ಅಯೋಧ್ಯೆಯಲ್ಲಿ 100 ಬೌದ್ಧ ಮಂದಿರಗಳಿತ್ತು. ಜೊತೆಗೆ 3000 ಬೌದ್ಧ ಭಿಕ್ಷುಕರು ನೆಲೆಸಿದ್ರು. ಜೊತೆಗೆ ಒಂದು ಭವ್ಯವಾದ ಹಿಂದೂ ಮಂದಿರವಿದೆ, ಅಲ್ಲಿ ಸಾವಿರಾರು ಜನ ದಿನಂಪ್ರತಿ ದರ್ಶನಕ್ಕೆ ಬರ್ತಾ ಇದ್ದಾರೆ ಅಂತ ತನ್ನ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾನೆ.
ಅಯೋಧ್ಯೆ ಮುಸ್ಲಿಂ ಆಕ್ರಮಣಕಾರರ ಆಳ್ವಿಕೆಗೆ ಒಳಪಟ್ಟಿತು. ಮುಂದೆ ದೆಹಲಿ ಸುಲ್ತಾನರ ಆಳ್ವಿಕೆಗೆ ಒಳಪಟ್ಟಿದ್ರು ಕೂಡ ಅಯೋಧ್ಯ ರಾಮ ಮಂದಿರಕ್ಕೆ ಯಾವುದೇ ಚ್ಯುತಿ ಬರುವುದಿಲ್ಲ. ಏಪ್ರಿಲ್ 21, 1526 ಮೊಘಲ್ ಸಾಮ್ರಾಟ ಬಾಬರಿಗೂ ಹಾಗೂ ದೆಹಲಿ ಸುಲ್ತಾನ ಇಬ್ರಾಹಿಂ ಲೋಧಿಗೂ ಯುದ್ಧವಾಗುತ್ತೆ. ನಂತರ ಸ್ಥಾಪನೆಯಾಗುವುದು ಮೊಘಲ್ ಸಾಮ್ರಾಜ್ಯ. 1528ರಲ್ಲಿ ಬಾಬರ್ ಸೇನೆ ಅಯೋಧ್ಯೆಯನ್ನು ತಲುಪುತ್ತೆ. ಬಾಬರನ ಆಜ್ಞೆಯಂತೆ ಸೇನಾಧಿಪತಿ ಬೀರ್ಬಾಕಿ ರಾಮ ಮಂದಿರವನ್ನ ಧ್ವಂಸ ಮಾಡಿ ಅಲ್ಲಿ ಒಂದು ಮಸೀದಿಯನ್ನ ನಿರ್ಮಾಣ ಮಾಡ್ತಾನೆ. ಸನಾತನ ಸಮಾಜ, ಸನಾತನ ನಾಗರಿಕತೆ ಅಯೋಧ್ಯೆಯ ಶ್ರೀರಾಮಚಂದ್ರನನ್ನ ಕಳೆದುಕೊಳ್ಳುತ್ತೆ. ಬಲಿಷ್ಠವಾದ ಮೊಘಲ್ ಸಾಮ್ರಾಜ್ಯದಿಂದ ಸುಮಾರು 150 ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ ಯಾವುದೇ ಬೆಳವಣಿಗೆಗಳು ಆಗುವುದಿಲ್ಲ. ಬಾಬರ್ನಿಂದ 150 ವರ್ಷಗಳ ಕಾಲ ಯಾವುದೇ ಬೆಳವಣಿಗೆ ಆಗದಿದ್ರೂ ಕೂಡ ಹಿಂದೂ ಜನಮಾನಸದಲ್ಲಿ ಆ ರಾಮ ಜನ್ಮ ಸ್ಥಳ ಎಂಬುದು ಒಂದು ಭಾವನೆ, ಆ ಪೂಜ್ಯ ಭಾವನೆ ಉಳ್ಕೊಂಡಿತ್ತು. ಆ ಪ್ರಯುಕ್ತವಾಗಿ ಅದೇ ರೀತಿಯಾಗಿ 1717ರಲ್ಲಿ ರಾಜ ಜೈಸಿಂಗ್ ಅಂದ್ರೆ ಸವಾಯಿ ರಾಜ ಜೈಸಿಂಗ್ ಅಂತ ಹೇಳ್ತೀವಿ, ಈಗಿನ ಜೈಪುರ ನಗರದ ನಿರ್ಮಾಪಕ, ಮಂದಿರ ನಿರ್ಮಾಣ ಮಾಡೋದಕ್ಕೆ ಹಲವಾರು ಪ್ರಯತ್ನ ಮಾಡ್ತಾನೆ. ಮೊಘಲರಿಗೆ ಅತ್ಯಾಪ್ತನಾಗಿದ್ದರೂ ಕೂಡ ಅಲ್ಲಿ ಮಂದಿರ ನಿರ್ಮಾಣಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ. ಆದ್ರೆ 1717ರಲ್ಲಿ ಬಾಬ್ರಿ ಮಸೀದಿಯ ಸುತ್ತಮುತ್ತ ಜಾಗವನ್ನ ಖರೀದಿ ಮಾಡಿ ಅಲ್ಲಿ ಒಂದು ರಾಮನಿಗೆ ಚಬೂತರವನ್ನ ನಿರ್ಮಾಣ ಮಾಡಿ ಹಿಂದೂಗಳಿಗೆ ಪೂಜೆಗೆ ಅವಕಾಶವನ್ನ ಮಾಡಿಕೊಡ್ತಾನೆ. ರಾಮ ಚಬೂತರದಲ್ಲಿ ಹಿಂದೂಗಳು ಪ್ರಾರ್ಥನೆಯನ್ನ ಪೂಜೆಯನ್ನ ಮಾಡ್ತಿದ್ರು ಅಂತ ಫ್ರೆಂಚ್ ಯುರೋಪಿಯನ್ ಜಿಯೋಗ್ರಾಫರ್ ಜೋಸೆಫ್ ಸ್ಟೆಫ್ನಿ ಟೈಲರ್ ತನ್ನ ಪುಸ್ತಕದಲ್ಲಿ ನಮೂದನೆ ಮಾಡ್ತಾರೆ. ಹಿಂದೂಗಳು ಮಸೀದಿಯ ಮೇಲಿನ ಹಕ್ಕನ್ನ ಪ್ರತಿಪಾದಿಸಲಿಕ್ಕೆ ಆರಂಭ ಮಾಡ್ತಾರೆ ಅಂತ ಮಾಜಿ IPS ಅಧಿಕಾರಿ ಕಿಶೋರ್ ಕುನಾಲ್ ತನ್ನ ಪುಸ್ತಕ ಅಯೋಧ್ಯ ರಿವಿಸಿಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. 1838ರಲ್ಲಿ ಬ್ರಿಟಿಷ್ ಸರ್ವೇಯರ್ ಮಾಂಟೆಗೋ ಮೋರಿ ಮಾರ್ಟಿನ್ ಎಂಬುವರು ಆ ಸ್ಥಳವನ್ನ ಸರ್ವೆ ಮಾಡಿ ಅಲ್ಲಿ ಆ ಮಸೀದಿಗೆ ಬಳಸಿದ ಕಂಬಗಳನ್ನ ದೇವಸ್ಥಾನದಿಂದ ತಂದದ್ದು ಅಂತೇಳಿ ರಿಪೋರ್ಟ್ ಮಾಡ್ತಾರೆ. ಆ ರಿಪೋರ್ಟ್ ಹೊರಗೆ ಬಂದ ನಂತರ ಕೋಲಾಹಲ ಏರ್ಪಡುತ್ತೆ. 1853ರಲ್ಲಿ ಪ್ರಥಮ ಬಾರಿಗೆ ಅಯೋಧ್ಯೆಯಲ್ಲಿ ದಂಗೆ ಉಂಟಾಗುತ್ತೆ. ಆದ್ರೂ 1855ರವರೆಗೆ ಹಿಂದೂಗಳು ಹಾಗೂ ಮುಸ್ಲಿಮರು ಇಬ್ರು ಆ ಸ್ಥಳದಲ್ಲಿ ಪ್ರಾರ್ಥನೆಯನ್ನ ಪೂಜೆಗಳನ್ನ ಸಲ್ಲಿಸ್ತಾ ಇರ್ತಾರೆ. 1855ರಲ್ಲಿ ಹಿಂದೂಗಳಿಗೆ ಪ್ರವೇಶವನ್ನ ನಿರಾಕರಿಸಲಾಗುತ್ತೆ. ಆನಂತರ ಅಲ್ಲಿಂದ ಮುಂದೆ ಜನ ರಾಮ್ ಚಬೂತರದಲ್ಲಿ ಪೂಜೆಗಳನ್ನ ಅರ್ಚನೆಗಳನ್ನ ಮಾಡ್ತಾರೆ. 1855ರಲ್ಲಿ ನಿರ್ಮೋಯಿ ಅಖಾಡದ ರಘುವೀರ್ ದಾಸ್ ಚಬೂತರಕ್ಕೆ ಮೇಲ್ಛಾವಣಿ ಹಾಕಬೇಕು ಅಂತ ಹೇಳಿಕೊಂಡು ಫೈಜಾಬಾದ್ ಕೋರ್ಟ್ ನಲ್ಲಿ ದಾವೆ ಹೂಡ್ತಾರೆ. ಆದ್ರೆ ಕೋರ್ಟ್ ಆ ದಾವೆಯನ್ನ ವಜಾ ಮಾಡುತ್ತೆ. ನ್ಯಾಯಾಲಯದಲ್ಲಿ ಶ್ರೀರಾಮನ ಮಂದಿರಕ್ಕಾಗಿ ಹೋರಾಟಗಳು ಆರಂಭವಾಗಿದ್ದೇ ಅಲ್ಲಿಂದ ಅಂತಾನೆ ಹೇಳ್ಬೋದು. ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲನ ಭವ್ಯ ಮಂದಿರ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಥಮ ಬಾರಿಗೆ ಅಯೋಧ್ಯೆಯನ್ನ ಹುಡುಕಿ ಶ್ರೀರಾಮಚಂದ್ರನ ಜನ್ಮಭೂಮಿಯನ್ನ ಹುಡುಕಿ ಅಲ್ಲಿ ಮಂದಿರವನ್ನ ನಿರ್ಮಾಣ ಮಾಡಿದ್ದ ರಾಜ ವಿಕ್ರಮಾದಿತ್ಯ ಹಾಗೂ 1949ರಲ್ಲಿ ಮತ್ತೊಮ್ಮೆ ಬಾಬ್ರಿ ಮಸೀದಿಯ ಒಳಗಿದ್ದ ಮೂರ್ತಿಯನ್ನ ತೆಗೆಯುವುದಕ್ಕೆ ನಿರಾಕರಿಸಿದ ICS ಅಧಿಕಾರಿ ಫೈಜಾಬಾದ್ ಜಿಲ್ಲಾಧಿಕಾರಿ KK ನಾಯರ್ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿಯಿತು, ಆದೇಶಕ್ಕೆ ಮಣಿದು ಒಂದು ವೇಳೆ KK ನಾಯರ್ ಆ ಮೂರ್ತಿಯನ್ನ ತೆರವುಗೊಳಿಸುವ ಪ್ರಯತ್ನವನ್ನ ಮಾಡಿದ್ರೆ ಇವತ್ತು ಬಹುಶಃ ಭವ್ಯವಾದ ದೇಗುಲವನ್ನ ನೋಡುವ ಭಾಗ್ಯ ಬಹುಶಃ ಇಲ್ಲ ಅಂತಾನೆ ಹೇಳ್ಬೋದು. ಮೂರ್ತಿಯನ್ನ ತೆರವುಗೊಳಿಸದೆ KK ನಾಯರ್ ಆ ದಿನವೇ ಭದ್ರವಾದ ಭವ್ಯ ರಾಮ ಮಂದಿರಕ್ಕೆ ಅಡಿಗಲ್ಲನ್ನ ಹಾಕಿದ್ರು. KK ನಾಯರ್ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ನಿಮಗೆ ಇದರಲ್ಲಿ ಸರಿ ಇದೆ ಅಂತ ಅನಿಸಿದ್ರೆ ಇದನ್ನ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಜೊತೆಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೈ ಶ್ರೀರಾಮ್.